ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾವು ಪ್ರಕೃತಿಯಲ್ಲಿ ವಿವಿಧ ರೀತಿಯ ಹೂಗಳನ್ನು ನೋಡ್ತೇವೆ. ಹಾಗೆಯೇ ಮಾರುಕಟ್ಟೆಯಲ್ಲಿ ಹೂವಿನ ಅಂಗಡಿಗಳಲ್ಲಿ ಬೇರೆ ಬೇರೆ ಬಗೆಯ ಹೂಗಳನ್ನು ಅವರು ಮಾರಾಟ ಮಾಡುತ್ತಿರುತ್ತಾರೆ. ಹೂವುಗಳಲ್ಲಿ ಸ್ವಲ್ಪ ದುಬಾರಿಯಾಗಿರುವ ಹಾಗೆ ಡಿಮಾಂಡ್ ಇರುವ ಒಂದು ಹೂವು ಅಂದರೆ ಮಲ್ಲಿಗೆ ಹೂವು ಅಂತಾನೆ ಹೇಳಬಹುದು. ಅದರಲ್ಲೂ ಕೂಡ ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆಗೆ ಡಿಮಾಂಡ್ ತುಂಬಾನೇ ಜಾಸ್ತಿ ಅಂತ ಹೇಳಬಹುದು. ಯಾಕಂದ್ರೆ ಆ ಹೂವನ್ನ ಬಾಳೆ ದಾರದಿಂದ ಕಟ್ಟಿರ್ತಾರೆ. ಅದು ತುಂಬಾನೇ ಪವಿತ್ರವಾಗಿರುತ್ತದೆ, ಹಾಗೆ ದೇವರಿಗೆ ಅದು ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳಬಹುದು. ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಹೂವನ್ನೇ ನಾವು ಬೇರೆ ದಾರದಿಂದ ಕಟ್ಟಿ ಅದನ್ನು ಮಾರುಕಟ್ಟೆಗೆ ನೀಡಿದರೆ ನಮಗೆ ಒಳ್ಳೆಯ ಬೆಲೆ ಸಿಗುವುದಿಲ್ಲ. ಹಾಗಾಗಿ ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಹೂವಿನ ಜೊತೆಗೆ ದಾರವೂ ಕೂಡ ಮುಖ್ಯ ಆಗಿರ್ತದೆ. ನಾವು ಯಾವ ದಾರದಲ್ಲಿ ಕಟ್ಟಿರ್ತೇವೆ ಅದು ತುಂಬಾನೇ ಮುಖ್ಯ ಅಂತ ಹೇಳಬಹುದು. ಇತ್ತೀಚೆಗೆ ತುಂಬ ಜನರು ಜಾಗದ ಒಂದು ಅಭಾವದಿಂದ ಟ್ಯಾರಿಸ್ ಮೇಲೆ ಕೆಲವೊಂದು ಗಿಡಗಳನ್ನು ನಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಿರ್ತಾರೆ. ಅವರಿಗೆ ಬಾಳೆ ಗಿಡವನ್ನು ನಟ್ಟು ಅದರಿಂದ ದಾರ ಮಾಡಲು ಆಗುವುದಿಲ್ಲ. ಯಾಕಂದ್ರೆ ಗಿಡವನ್ನು ನಡಲು ಅಷ್ಟೊಂದು ಸ್ಥಳಾವಕಾಶ ಇರುವುದಿಲ್ಲ. ಹಾಗೆ ಇನ್ನು ಕೆಲವರಿಗೆ ಬಾಳೆ ದಾರ ಯಾವ ರೀತಿಯಲ್ಲಿ ಮಾಡುವುದು ಅಂತಾನೆ ಗೊತ್ತಿರುವುದಿಲ್ಲ. ಈ ಎಲ್ಲ ಸಮಸ್ಯೆ ಇದ್ದಾಗ ಅವರು ಬಾಳೆ ದಾರಕ್ಕಾಗಿ ತುಂಬಾನೇ ಹುಡುಕಾಡ್ತಾ ಇರ್ತಾರೆ. ನಾವು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವಾಗ ಮಲ್ಲಿಗೆ ಗಿಡಗಳನ್ನು ನಡುವುದರ ಜೊತೆಗೆ ಒಂದು 2-3 ಆದರೂ ಈ ಬಾಳೆ ಗಿಡಗಳನ್ನು ನಡಬೇಕು. ಅದರಲ್ಲಿ ಕದಳಿ ಬಾಳೆ ಗಿಡ ನಟ್ಟರೆ ಒಳ್ಳೆಯದು ಅಂತ ಹೇಳಬಹುದು. ಅದರಲ್ಲಿಯೇ ಬಾಳೆ ದಾರ ಚೆನ್ನಾಗಿ ಬರ್ತದೆ. ಹಾಗೆ ಇದರ ಎಲೆಗಳು ನಮಗೆ ಹೂವನ್ನು ಕಟ್ಟಿಕೊಡಲು ಬೇಕಾಗ್ತದೆ. ಅಂದರೆ ಹೂವನ್ನು ಕಟ್ಟಿದ ನಂತರ ಇದರಲ್ಲಿ ಇಟ್ಟು ಸುತ್ತಿ ನಾವು ಅದನ್ನು ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಹಾಗಾಗಿ ಮಲ್ಲಿಗೆ ಕೃಷಿ ಮಾಡುವವರು ಈ ಮಲ್ಲಿಗೆ ಗಿಡವನ್ನು ಆರೈಕೆ ಮಾಡುವುದರ ಜೊತೆಗೆ ಬಾಳೆ ಗಿಡವನ್ನು ಕೂಡ ಸ್ವಲ್ಪ ಆರೈಕೆ ಮಾಡಬೇಕಾಗ್ತದೆ. ಅಂದರೆ ಅದಕ್ಕೆ ಹೆಚ್ಚೇನು ಆರೈಕೆ ಬೇಕಾಗಿರುವುದಿಲ್ಲ, ಸ್ವಲ್ಪ ನೀರನ್ನು ಹಾಕಿದರೆ ಸಾಕಾಗ್ತದೆ. ಇಲ್ಲದಿದ್ದಲ್ಲಿ ನೀರು ಹೋಗುವಲ್ಲಿ ಈ ಗಿಡಗಳನ್ನು ನಟ್ಟರೂ ಕೂಡ ಸಾಕಾಗ್ತದೆ. ಈ ಹೂವು ಇಷ್ಟು ಸುಂದರವಾಗಿ ಕಾಣಲು ಇದನ್ನು ಬಾಳೆ ದಾರದಲ್ಲಿ ಕಟ್ಟಿರುವುದೇ ಕಾರಣ ಅಂತ ಹೇಳಬಹುದು. ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಹೂವು ಜಾಸ್ತಿ ಆದ ಹಾಗೆಯೇ ನಮಗೆ ಬಾಳೆ ದಾರನೂ ಕೂಡ ತುಂಬಾ ಬೇಕಾಗ್ತದೆ. ಈ ಬಾಳೆ ದಾರವನ್ನು ನಾವು ಬೇಸಿಗೆಯಲ್ಲೇ ಮಾಡಿ ಸ್ಟಾಕ್ ಮಾಡಬೇಕಾಗ್ತದೆ. ಮಳೆಗಾಲದಲ್ಲಿ ಒಣಗಲು ಅದಕ್ಕೆ ಬಿಸಿಲು ಇರುವುದಿಲ್ಲ, ಹಾಗೆಯೇ ನೀರು ಬಿದ್ದರೆ ಅದು ಕಪ್ಪಾಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಬಾಳೆ ದಾರ ಮಾಡಲು ಆಗುವುದಿಲ್ಲ. ಕದಳಿ ಬಾಳೆ ಅಥವಾ ಇಲ್ಲಿ ಪುಟ್ಟು ಬಾಳೆ ಅಂತ ಹೇಳ್ತಾರೆ, ಆ ಗಿಡದಲ್ಲಿ ಗೊನೆ ಆದ ನಂತರ, ಬಾಳೆಗೊನೆ ತೆಗೆದ ನಂತರ ಉಳಿದಂತಹ ಗಿಡವನ್ನು ನಾವು ಕಟ್ ಮಾಡಿ ಅದನ್ನು ಈ ರೀತಿಯಾಗಿ ಬಿಡಿಸಬೇಕು. ನೋಡಿ, ಕತ್ತಿಯಿಂದ ಈ ರೀತಿ ಮಾಡಿ ಸೈಡ್ನಲ್ಲಿರುವಂತಹ ಪದರಗಳನ್ನು ಬಿಡಿಸಿ ಅದನ್ನು ನಾವು ಬಿಸಿಲಿಗೆ ಹಾಕಬೇಕು. ನಾವು ಬಾಳೆ ದಿಂಡು ಸಿಗುವ ತನಕ ಈ ಪದರವನ್ನು ತೆಗೆದು ಅದನ್ನು ಒಣಗಿಸಬಹುದು. ಒಳಗೆ ಇರುವಂತಹ ಪದರದಿಂದ ಬಾಳೆ ಹಗ್ಗ ಚೆನ್ನಾಗಿ ಬರ್ತದೆ, ಹೊರಗಿನ ಪದರದಲ್ಲಿ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ನಾನು ಇಲ್ಲಿಯವರೆಗೆ ಬಾಳೆ ದಾರದ ವಿಷಯವನ್ನು ಹೇಳಿದ್ದೇನೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಬಹುದು ಅಂತಲೂ ಕೂಡ ಹೇಳಿದ್ದೇನೆ. ಆದರೆ ಈ ವಿಡಿಯೋವನ್ನು ನೋಡುತ್ತಿರುವ ತುಂಬ ಜನರ ಮನೆಯಲ್ಲಿ ಮಲ್ಲಿಗೆ ಗಿಡಗಳಿರ್ತವೆ, ಆದರೆ ಬಾಳೆ ಗಿಡ ಇರುವುದಿಲ್ಲ. ಹಾಗೆಯೇ ಸಿಟಿಯಲ್ಲಿರುವಂತಹ ತುಂಬ ಜನರಿಗೆ ಬಾಳೆ ದಾರದಿಂದ ಹೂವನ್ನು ಕಟ್ಟಬೇಕು ಅಂತ ಆಸೆ ಇರ್ತದೆ. ಆದರೆ ಅವರಿಗೆ ಬಾಳೆ ದಾರನೇ ಸಿಗುವುದಿಲ್ಲ, ಹಾಗೆ ಬಾಳೆ ಗಿಡವನ್ನು ನಡಲು ಜಾಗನೇ ಇರುವುದಿಲ್ಲ. ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ಈ ಬಾಳೆ ದಾರ ಎಲ್ಲಿ ಸಿಗ್ತದೆ ಅಂತ ಕಮೆಂಟ್ ಹಾಕ್ತಾ ಇದ್ರು. ಹಾಗೆ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ, ನಿಮಗೆ ಎಲ್ಲಿ ಬಾಳೆ ದಾರ ಸಿಗ್ತದೆ, ನೀವು ಸ್ವಲ್ಪ ನನಗೆ ಕಳಿಸಿಕೊಡ್ತೀರಾ, ಈ ರೀತಿಯಾದ ತುಂಬ ಕಮೆಂಟ್ಗಳು ಬರ್ತಾ ಇತ್ತು. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಈ ಬಾಳೆ ದಾರ ಎಲ್ಲಿ ಸಿಗ್ತದೆ ಅನ್ನುವಂತಹ ವಿಷಯವನ್ನು ಹೇಳ್ತೇನೆ. ಬಾಳೆ ದಾರದಿಂದ ಕೇವಲ ಮಲ್ಲಿಗೆ ಹೂವು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಹೂವನ್ನು ಕೂಡ ಕಟ್ತಾರೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತುಂಬಾನೇ ಬಾಳೆ ಹಗ್ಗವನ್ನು ಮಾಡ್ತಾ ಇದ್ದಾರಂತೆ, ಯಾರಿಗಾದರೂ ಬೇಕಾದರೆ ತಿಳಿಸಿ ಅಂತ ಹೇಳಿದರು. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ನೋಡಿ, ಅವರು ರೆಡಿ ಮಾಡಿದಂತಹ ಬಾಳೆ ಹಗ್ಗ ಈ ರೀತಿಯಾಗಿರ್ತದೆ. ನಂತರ ನೀವು ಇದನ್ನು ನೀರಿನಲ್ಲಿ ನೆನೆಸಿಟ್ಟು ಹಗ್ಗದ ರೀತಿಯಲ್ಲಿ, ಅಂದರೆ ಸಣ್ಣ ಸಣ್ಣ ದಾರದ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಇದು 1 ವರ್ಷ 2 ವರ್ಷ ಈ ರೀತಿಯಾಗಿ ಬಾಳಿಕೆ ಬರ್ತದೆ. ಆದರೆ ನೀರಿಗೆ ಹಾಕಬಾರ್ದು, ಹಾಗೆ ತುಂಬಾನೇ ಗಾಳಿಗೆ ಇಡಬಾರ್ದು. ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಶೇಖರಿಸಿ ಇಟ್ಟಾಗ ಮಾತ್ರ ಅದು ಚೆನ್ನಾಗಿ ಇರ್ತದೆ. ನೋಡಿ, ಈ ರೀತಿಯಾಗಿ ಇರುವಂತಹ ಒಂದು ಬಾಳೆ ಹಗ್ಗಕ್ಕೆ 20 ರಿಂದ 25 ರೂಪಾಯಿ ಅಂತ ಹೇಳಿದ್ದಾರೆ. ಇದು ಅವರ ಮನೆಯಿಂದ ನಿಮ್ಮ ಮನೆಗೆ ತಲುಪಬೇಕಾದ್ರೆ ಕೆಲವೊಂದು ಸರ್ವಿಸ್ ಮುಖಾಂತರ ತಲುಪಬೇಕಾಗ್ತದೆ. ಹಾಗಾಗಿ ಸರ್ವಿಸ್ ಚಾರ್ಜ್ ಕೂಡ ಅವರು ಇಟ್ಟಿದ್ದಾರೆ. ಇದಕ್ಕೆ ಒಂದಕ್ಕೆ 20 ರಿಂದ 25 ರೂಪಾಯಿ. ಹಾಗೆಯೇ ಪ್ಲಸ್ ಈ ಸರ್ವಿಸ್ ಚಾರ್ಜ್ ಅಂದರೆ ಬಸ್ ಚಾರ್ಜ್ ಇರಬಹುದು, ಕೊರಿಯರ್ ಚಾರ್ಜ್ ಇರಬಹುದು, ಈ ರೀತಿಯಾದ ಚಾರ್ಜಸ್ ಇರ್ತದೆ ಅಂತ ಹೇಳಿದ್ದಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಬರ್ತಾ ಇದೆ ನೋಡಿ, ಅವರಲ್ಲಿ ನೀವು ಬುಕ್ ಮಾಡಬಹುದು. ಅವರು ಇನ್ನೂ ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರಂತೆ. ನಿಮಗೆ ಎಷ್ಟು ಬೇಕಂತ ಆರ್ಡರ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ.
ಈ ಬಾಳೆ ಹಗ್ಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ಅಂದರೆ ಅವರೇ ರೆಡಿ ಮಾಡ್ತಾ ಇರುವುದು, ಹಾಗಾಗಿ ಅವರಿಗೆ ತಿಳಿದಿರ್ತದೆ. ನೀವು ಯಾವುದೇ ಪ್ಲೇಸ್ನಲ್ಲಿದ್ದರೂ ಕೂಡ ಅವರು ಕೊರಿಯರ್ ಮೂಲಕ ನಿಮಗೆ ಬಾಳೆ ಹಗ್ಗವನ್ನು ಕಳಿಸ್ತಾರಂತೆ. ನಿಮಗೆ ಬಾಳೆ ಹಗ್ಗದ ಅವಶ್ಯಕತೆ ಇದ್ದಲ್ಲಿ, ಬಾಳೆ ಹಗ್ಗ ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಆರ್ಡರನ್ನು ಬುಕ್ ಮಾಡಬಹುದು. ನಾನು ಅವರಿಗೆ ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗಬಹುದು. ಅಂದರೆ ತುಂಬ ಜನರು ಈ ಬಾಳೆ ಹಗ್ಗವನ್ನು ಹುಡುಕ್ತಾ ಇರ್ತಾರೆ, ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.